ಇದು ಲಾಸ್ಟ್ ಸಾಟರ್ಡೇದು ನಂದು ವಿಡಿಯೋ, ಬಟ್ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವು ಅಮ್ಮನ ಮನೆಗೆ ಹೊರಟಿದ್ವಿ. ಇದು ಜೋಗ ಮೇಯ್ನ್ ರೋಡು, ತಾಳಗುಪ್ಪ ಬಿಫೋರು 3 ಕಿಲೋಮೀಟ್ರ್ ಬ್ಯಾಕಲ್ಲಿ. ಬಲ್ಗಡೆಗೆ ತಿರ್ಕೊಂಡ್ರೆ ಕಾನ್ಲೆ 3 ಕಿಲೋಮೀಟರ್ ಅಂತ ಬೋರ್ಡ್ ನೋಡಿದ್ರಲ್ವ, ಹಾಗೆ 3 ಕಿಲೋಮೀಟರ್ ನಾವು ಮುಂದೆ ಹೋದರೆ ನಮ್ಮ ಅಮ್ಮನ ಮನೆ ಸಿಗುತ್ತೆ. ನಾವೆಲ್ಲ ಇವತ್ತು ನಮ್ಮ ಬೈಕಲ್ಲಿ ಊರಿಗೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ಹಾಗೆ ನಮ್ಮೂರು ಬಂದ ತಕ್ಷಣ, ನಮ್ಮೂರು ದಾರಿ ನೋಡಿದ ತಕ್ಷಣ ಏನೋ ಒಂದು ಗೀಚಿಲ್ಲ ಅಂದರೆ ಸಮಾಧಾನ ಆಗಲ್ಲ ಅಲ್ವಾ. ಹಾಗಾಗಿ ನಾನು ನನ್ನದೇ ಆದಂತಹ 4 ಲೈನನ್ನು ಬರ್ಕೊಂಡು ಆ ವಿಡಿಯೋದಲ್ಲಿ ಎಡಿಟ್ ಮಾಡಿದ್ದೀನಿ. ಅಮ್ಮನ ಮನೆ ಎಂಟರ್ ಆಗ್ತಿದ್ದಂಗೆ ಕಾಂಪೌಂಡ್ ಪಕ್ಕ ನೋಡಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ತುಂಬಾ ಖುಷಿ ಆಯಿತು. ಯೂಶ್ವಲಿ ಯಾವಾಗ ನನ್ನ ಅಮ್ಮನ ಮನೆಗೆ ಬಂದ್ರೂ ಫಸ್ಟ್ ನಾನು ಒಳಗೆ ಹೋಗೋದು ತುಂಬಾ ಕಡಿಮೆ. 1 ರೌಂಡ್ ನಮ್ಮ ಹಿತ್ತಲಲ್ಲಿ ಓಡಾಡ್ಕೊಂಬಂದ್ರೆ ನನಗೆ ಸಮಾಧಾನ. ಹಾಗಾಗಿ ಇವತ್ತು ಕೂಡ ನಾನು ಅದನ್ನೇ ಮಾಡಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಿ ಅಲ್ಲ? ಹಾಗೆ ಹಿತ್ತಲಲ್ಲಿ ನಡ್ಕೊಂಡು ಬರಬೇಕಾದ್ರೆ ನೋಡಿ ಕುಡಿಯಾಗಿ ಕೆಸಿನ ಸೊಪ್ಪು ಈ ರೀತಿಯಾಗಿ ಕಾಣಿಸ್ತು. ಎಷ್ಟು ಚಿಗುರಾಗಿದೆ, ಕುಡಿಯಾಗಿದೆ. ನಾನಂತೂ ಕೆಸಿನ ಸೊಪ್ಪು ನೋಡಿದ ತಕ್ಷಣ ಅದನ್ನು ಕಿತ್ಕೊಂಡು ಬಿಡೋದೇನೆ. ಯಾವಾಗ ಬಂದ್ರೂ ಫಸ್ಟು ಕೆಸಿನ ಸೊಪ್ಪು ತೊಗೊಂಡ್ಬಿಡ್ತೀನಿ ಅಮ್ಮನ ಮನೆಯಲ್ಲಿ. ಅದು ಕುಡಿಯಾಗಿತ್ತು. ಅದು ಮಳೆಗಾಲದಲ್ಲಿ ಇನ್ನೂ ತುಂಬಾ ಚೆನ್ನಾಗಿರುತ್ತಲ್ಲ. ಅದು ಆ್ಯಕ್ಚುಲಿ ಬೇಸಿಗೆ ಕೂಡ ನಮ್ಮಲ್ಲಿ ಸಿಗುತ್ತೆ, ಯಾಕಂದರೆ ನಾವು ತೋಟಕ್ಕೆ ನೀರು ಬಿಡ್ತಾ ಇರೋದ್ರಿಂದ ಎನಿ ಟೈಮ್ ಅದರಲ್ಲಿ ಸೊಪ್ಪು ಚಿಗುರ್ಕೊಂಡು ಬರ್ತಾ ಇರುತ್ತೆ. ಬಟ್ ಬೇಸಿಗೆ ಟೇಸ್ಟ್ಗಿಂತ ಈ ಮಳೆಗಾಲದಲ್ಲೇ ಇದು ನ್ಯಾಚುರಲಾಗಿ ಬಿಡುವಂಥದ್ದಲ್ಲ. ನೀರು ಬಿಡೋದ್ರಿಂದ ಈಗ ಯಾವ ಟೈಮಲ್ಲಾದರೂ ಸಿಗುತ್ತೆ ಬಿಡಿ, ಆದರೆ ಈಗ ಮಳೆಗಾಲದಲ್ಲೇ ಸಿಗುತ್ತಲ್ಲ ನ್ಯಾಚುರಲ್ಲಾಗಿ ಮಳೆ ಬಿದ್ದಾಗ. ಈ ಸೊಪ್ಪಿನ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಪಕ್ಕದ ಮನೆಯಲ್ಲಂತೂ ಒಬ್ಬರು ಅತ್ತಿಗೆ ಇದ್ದಾರೆ. ನಾನು ಬಂದು ಹಿತ್ತಲಲ್ಲಿ ಕಾಣಿಸಿದ ತಕ್ಷಣ ಸುಷ್ಮಾ ಯಾವಾಗ ಬಂದೆ ಕೆಸಿನ ಸೊಪ್ಪು ಕೊಯ್ದ್ಯಾ ಅಂತಲೇ ಕೇಳ್ತಾ ಇರ್ತಾರೆ. ನನಗೆ ಅಷ್ಟೊಂದು ಇಷ್ಟ ಯಾವಾಗಲೂ ಕೂಡ ಕೆಸಿನ ಸೊಪ್ಪು ಅಂತ ಅಂದರೆ. ನೋಡಿ ಅಮ್ಮನ ಗಾರ್ಡನ್ನಲ್ಲಂತೂ ಯಾವಾಗ್ಲೂ ತರಕಾರಿಗಳು ಇದ್ದೇ ಇರುತ್ತೆ. ಬದನೆಕಾಯಿ, ಬಸಳೆ, ಮೆಂತ್ಯ ಸೊಪ್ಪು, ನೆಲಬಸಳೆ, ಹೀಗೆ ಎಲ್ಲ ರೀತಿಯೂ ಇರುತ್ತೆ. ಸೀಸನ್ನಿಗೆ ಏನೇನು ಬಿಡುತ್ತೆ ಅದನ್ನೆಲ್ಲ ಅಮ್ಮ ಮನೆಯಲ್ಲೇ ಹಾಕ್ಕೊಂಡಿರ್ತಾರೆ. ಈಗ ನೋಡಿ ಮಳೆಗಾಲಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ, ಡಬಲ್ ಬೀನ್ಸು ಕೂಡ ಇವಾಗ ಇಷ್ಟು ಬಂದಿದೆ. ಇನ್ನೊಂದು ಮಂತಲ್ಲಿ ಡಬಲ್ ಬೀನ್ಸ್ ಸಾಂಬಾರು ಮತ್ತು ಪಲ್ಯ ಎಲ್ಲ ಮಾಡ್ಕೊಳ್ಳೋಕ್ಕೆ ಖಂಡಿತ ಸಿಗುತ್ತೆ. ನೋಡಿ ಕೆಸಿನ ಸೊಪ್ಪನ್ನು ಕೂಡ ಈ ರೀತಿಯಾಗಿ ಎಲ್ಲ ಅದನ್ನು ನೆಟ್ಟಿದ್ದಾರೆ ಅಮ್ಮ, ಹಾಗೆ ಹುಟ್ಟಿರೋದಲ್ಲ. ಅದನ್ನು ಸ್ವಲ್ಪ ನೆಟ್ಟಿ ಮಣ್ಣೆಲ್ಲ ಹಾಕಿದ್ದಾರೆ, ಯಾಕಂದರೆ ಅದು ಗಡ್ಡೆ ಬಿಡುತ್ತಲ್ಲ, ಅದು ಮಣ್ಣೆಲ್ಲ ಚೆನ್ನಾಗಿ ಹಾಕಿದರೆ ಮಾತ್ರ ಗಡ್ಡೆಗಳು ಬಿಡುತ್ತೆ. ಹಾಗಾಗಿ ಅದನ್ನು ಕೂಡ ನೆಟ್ಟಿದ್ದಾರೆ. ಅದು ಬೇಸಿಗೆಯಲ್ಲಿ ಪಲ್ಯ, ಅದರದ್ದು ಬೇಕಾದ್ರೆ ಸಪ್ರೇಟಾಗಿ ಅದು ಕೀಳುವಾಗ ಒಂದು ವೀಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ರೊಟ್ಟಿ ಜೊತೆ. ನೋಡಿ ಬಸಳೆ ಎಲ್ಲ, ಇದು ಕೆಸಿನ ಸೊಪ್ಪಿಗೆ ಅಂತಲೇ ಸ್ಪೆಷಲ್. ಇದು ಆ್ಯಕ್ಚುಲಿ ನಡೋದಲ್ಲ ಗಿಡ, ಹಾಗೆ ಅದಾಗೆ ಒಂದು ಹುಟ್ಟಿರುತ್ತೆ. ಹಿಂಗೆ ಹಕ್ಕಿಗಳೆಲ್ಲ ತಿಂದು ಬೀಜ ಬಿದ್ದಿರುತ್ತಲ್ವ, ಆ ಟೈಮಲ್ಲಿ ಹುಟ್ಟುವಂಥದ್ದು. ಇದು ಇನ್ನು ಸೂಜಿ ಮೆಣಸು ಅಂತ ಕರಿತೀವಲ್ಲ, ಇದು ಕೆಸಿನ ಸೊಪ್ಪಿನ ಪಲ್ಯಕ್ಕೆ ಹೇಳಿ ಮಾಡಿಸಿದ ಜೋಡಿ ಅಂತೀವಲ್ವ, ಅಷ್ಟು ಚೆನ್ನಾಗಿ ಪರ್ಫೆಕ್ಷನ್ ಕೊಡುತ್ತೆ ಪಲ್ಯಕ್ಕೆ. ಇದು ನೋಡಿ ಮೂಗಿನ ಮೆಣಸು ಅಂತ ಹೇಳಿ, ಅದು ಬಿಳಿ ಇರುತ್ತೆ. ಅದು ನೋಡೋದಕ್ಕೆ ನಾವು ದೂರದಿಂದ ನೋಡಿದ್ವಿ ಅಂದರೆ ಸೇಮ್ ಮಲ್ಲಿಗೆ ಮಗ್ಗು ಥರ ಕಾಣಿಸುತ್ತೆ. ಇದು ಚಿತ್ರಾನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಪ್ರವರ್ಧನ್ ಇದು ಎಂಥದ್ದು ಹೂವು ಮೊಗ್ಗು ಅಂತ ಹೇಳ್ತಿದ್ದಾನೆ. ಅವನಿಗೂ ಕೂಡ ಗೊತ್ತಾಗ್ತಾ ಇಲ್ಲ, ಕಿತ್ಕೊಂಡು ವೈಟ್ ಆಗಿದೆ ಅಲ್ವಾ. ಈ ರೀತಿ ಮೆಣಸು ಅವನು ನೋಡಿರಲಿಲ್ಲ, ಹಾಗಾಗಿ ಹೂವಿನ ಮೊಗ್ಗು ಅಂತ ಹೇಳ್ತಿದ್ದಾನೆ. ಅಮ್ಮ ನೋಡಿ ಇದು ಸೂಜಿ ಮೆಣಸೆಲ್ಲ ನನಗೆ ಕಿತ್ಕೊಡ್ತಾ ಇದ್ದಾರೆ. ಪ್ರವರ್ಧನ್ ಅಲ್ಲೇ ಇರೋದ್ರಿಂದ ಕಣ್ಣೇನಾದರೂ ಮುಡ್ಕೊಂಡ್ರೆ ತುಂಬ ಖಾರ ಆಗಿರುತ್ತಲ್ಲ, ಕಣ್ಣು ಉರಿಯತ್ತೆ ಅಂತ ಹೇಳ್ಕೊಂಡೆ ನನಗೆ ಕಿತ್ಕೊಡ್ತಾ ಇದ್ದಾರೆ. ನಮ್ಮ ಅಮ್ಮನ ಕೈಯಲ್ಲಂತೂ ಯಾವುದೇ ಒಂದು ಗಿಡ ಮುರಿದು ನೆಟ್ಟರು ಕೂಡ ಚಿಗುರುತ್ತೆ. ಹಾಗಾಗಿ ಊರವರೆಲ್ಲ ಹೇಳ್ತಾ ಇರ್ತಾರೆ, ಕೈಯಿಂದ ಸುಮ್ಮನೆ ಊರಿದ್ರೂ ಸಾಕು ಚಿಗುರ್ಕೊಳ್ಳುತ್ತೆ ಅಂತ ಹೇಳಿ. ಸೊ 0.5 ನನಗೂ ಬಂದಿದೆ ಅನಿಸುತ್ತೆ. ಹಾಗಾಗಿ ತಕ್ಕ ಮಟ್ಟಿಗೆ ನಾನು ಕೂಡ ನಮ್ಮ ಮನೆಯಲ್ಲಿ ಬೆಳೆಸ್ತಾ ಇರ್ತೀನಿ. ನೀವು ನೋಡಿರ್ಬೋದು ಬೇಸ್ ಎಲ್ಲಿಂದ ಬಂದಿದೆ ಅಂತೇಳಿ ನಿಮಗೆ ಗೊತ್ತಾಯಿತು ಅನ್ಕೋತೀನಿ. ನಾವು ಸಾಟರ್ಡೆ ಇಲ್ಲೇ ಊಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಲೇಟಾಗಿಯೇ ಹೊರಟ್ವಿ. ನೋಡಿ ಅಮ್ಮ ಇಷ್ಟೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಏನೋ ಒಂಥರ ಸಂತೆ ಮಾರ್ಕೆಟಿಗೆ ಹೋಗಿ ತೊಗೊಬಂದಂಗೆ ಆಯಿತು ನಮಗೆ. ಇಷ್ಟೆಲ್ಲ ಅವ್ರ ಗಾರ್ಡನಿಂದ ಎಲ್ಲ ಕಿತ್ಕೊಟ್ರು. ಇದ್ರ ಜೊತೆಗೆ ನಾನು ಕೆಸಿನ ಸೊಪ್ಪಿನ ಪಲ್ಯನೂ ಕೂಡ ಮಾಡೋದು ಹೇಗೆ ಅಂತೇಳಿ ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ನೋಡಿ ಸೊಪ್ಪೆಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ಒಂದು ಕುಕ್ಕರಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತು ಹುಣಸೆಹಣ್ಣಿನ ರಸ, ಇಲ್ಲಾಂದರೆ ಅಮಟೆಕಾಯಿ ಅಂತ ಸಿಗುತ್ತೆ ಮಳೆಗಾಲದಲ್ಲಿ. ನನಗೆ ಇವತ್ತು ಸಿಗಲಿಲ್ಲ, ಹಾಗಾಗಿ ನಾನು ಅಮಟೆಕಾಯಿ ಯೂಸ್ ಮಾಡ್ತಾಯಿಲ್ಲ. ಅಮಟೆಕಾಯಿ ಹಾಕಿಬಿಟ್ರೆ ಅದು ಹುಳಿಗೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ವಲ್ಲ, ಹಾಗಾಗಿ ಅನದರ್ ಮೆಥಡ್ ಅಂತೇಳಿ ಹುಣಸೆಹಣ್ಣನ್ನು ಹಾಕ್ಕೊಂಡು ಒಂದು 3-4 ವಿಷಲ್. ಇವಾಗ ಮಳೆಗಾಲ ಸೊಪ್ಪಾಗಿರೋದ್ರಿಂದ ನೀಟಾಗಿ ಕರಗತ್ತೆ. ಒಂದು 3 ವಿಷಲೆಲ್ಲ ಸಾಕಾಗತ್ತೆ. ನೋಡಿ ಒಗ್ಗರಣೆಗೆ ಹಸ್ಬೆಂಡು ಕೊಯ್ಕೊಂಬಂದರು. ಎಷ್ಟು ಫ್ರೆಶ್ ಆಗಿದೆ ಬೇವಿನ ಸೊಪ್ಪು. ನೋಡಿ ಇಲ್ಲಿ 3 ವಿಷಲ್ ಆಗಿದೆ, ನೀಟಾಗಿ ಬೆಂದ್ಕೊಂಡಿದೆ, ಫುಲ್ಲು ಸ್ಮ್ಯಾಶ್ ಆಗಿದೆ. ಅದನ್ನೆಲ್ಲ ನಾನು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ.
ಈಗ ಒಂದು ಒರಳಲ್ಲಿ ಹಾಕ್ಕೊಂಡು ಬೆಳ್ಳುಳ್ಳಿನೆಲ್ಲ ಚೆನ್ನಾಗಿ ಜಜ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ನಾವು ಎಷ್ಟು ಹಾಕ್ತೀವಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಆ ಬೆಳ್ಳುಳ್ಳಿ ಫ್ಲೇವರು ನಮಗೆ ಕೆಸಿನ ಸೊಪ್ಪಿನ ಪಲ್ಯದಲ್ಲಿ ಬರ್ತಾ ಇರಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸೂಜಿ ಮೆಣಸು ಕೂಡ ತೊಗೊಂಬಂದಿದ್ನಲ್ಲ ನಾನು, ಅದನ್ನು ಕೂಡ ಚೆನ್ನಾಗಿ ಜಜ್ಕೊಂಡು, ಅಂದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದರೆ ಈ ಟೇಸ್ಟ್ ಬರಲ್ಲ. ಈ ಥರ ತರಿಯಾಗಿ ಅದು ಕುಟ್ಟಿದರೆ ಮಾತ್ರ ಒಳ್ಳೆ ಚೆನ್ನಾಗಿರುತ್ತೆ. ಒಂದು 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಒಂದು ಪ್ಯಾನಲ್ಲಿ ಈಗ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಎಲ್ಲ ಫುಲ್ಲು ಚೆನ್ನಾಗಿ ಬಿಸಿ ಆಗಬೇಕು. ಈ ಸಾಸಿವೆ ಹಾಕಿದ ತಕ್ಷಣ ಒಂದು ಸಾಸಿವೆ ಹಾಕ್ಬಿಟ್ಟು ನಾನು ಚೆಕ್ ಮಾಡ್ತೀನಿ, ಯಾಕಂದರೆ ಅದು ಹಾಕಿದ ತಕ್ಷಣ ಚಿಟಪಟ ಅಂತ ಒಂದು ಸಾರಿ ಸಿಡಿದೋಗ್ಬಿಡ್ಬೇಕು. ಹಾಗೆ ಬೆಳ್ಳುಳ್ಳಿ ಹೇಗೆ ಫ್ಲೇವರ್ ಬರಬೇಕು ಅದೇ ರೀತಿ ಸಾಸಿವೆ ಫ್ಲೇವರು ನಮಗೆ ಬರ್ತಾ ಇರಬೇಕು. ಹಾಗಾಗಿ ನಾನು 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಫ್ರೆಶ್ಶು ಕರಿಬೇವಿಂದ ಲೀವನ್ನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಅದರದ್ದು ಘಮ ಘಮ ಅಂತ. ಸಣ್ಣ ಎಲೆ ಸೊಪ್ಪಿದೆಯಲ್ಲ ಅದು ತುಂಬ ಘಮ ಘಮ ಅಂತ ಇರುತ್ತೆ. ಚೆನ್ನಾಗಿ ಒಗ್ಗರಣೆನ ಮಿಕ್ಸ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಅದೆಲ್ಲ ಒಂದು ಫ್ಲೇವರ್ ನೋಡಿ ಎಷ್ಟು ಘಮ ಘಮ ಅಂತ ಬರ್ತಾಯಿತ್ತು ಅಂದರೆ ರೂಮ್ ತುಂಬ. ಅದು ಈ ಸೂಜಿ ಮೆಣಸು ಹಾಕಿದ ತಕ್ಷಣ ಏನೋ ಒಂಥರ ಘಾಟ್ ಬಂದುಬಿಡುತ್ತೆ. ಅದು ಎಣ್ಣೆಗೆ ಹಾಕಿದ ತಕ್ಷಣ ಅಯ್ಯೋ ಕೆಮ್ಮುಗಳೇ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಸ್ವಲ್ಪ ಗಾಳಿ ಎಲ್ಲ ನಾವು ಕಿಟಕಿನೆಲ್ಲ ವಿಂಡೋಸ್ ಓಪನ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ. ಅಂದರೆ ಅಷ್ಟು ಘಾಟ್ ಇರುತ್ತೆ, ಅದು ತುಂಬ ಖಾರ ಆಗಿರೋದ್ರಿಂದ ಎಣ್ಣೆ ಹಾಕಿದ ತಕ್ಷಣ ಘಾಟ್ ಬರೋದು ಸಹಜ. ನಾನು ಆವಾಗಲೇ ಹುಳಿ ಮತ್ತು ಉಪ್ಪು ಹಾಕಿ ಕುಕ್ಕರಲ್ಲಿ ವಿಷಲ್ ಹೊಡ್ಸ್ಕೊಂಡು ನೀಟಾಗಿ ಬೇಯಿಸಿಟ್ಕೊಂಡಿದ್ದೆ ಅಲ್ವಾ. ಇಲ್ಲಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಕಾದೆಲ್ಲ ಆದ ತಕ್ಷಣ ಆ ಸೊಪ್ಪನ್ನು ಇದಕ್ಕೆ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಕೆಸ್ವಿನ ಸೊಪ್ಪಿನ ಪಲ್ಯ ರೆಡಿ ಅಂತ ಹೇಳ್ಬೋದು. ಇನ್ನೇನು ರೊಟ್ಟಿಯ ಜೊತೆಗೆ ಹಾಕ್ಕೊಂಡು ತಿನ್ನೋದು ಒಂದೇ ಬಾಕಿ. ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ನಮ್ಮದು ಕೆಸ್ವಿನ ಸೊಪ್ಪಿನ ಪಲ್ಯ. ಖಾರ, ಹುಳಿ, ಉಪ್ಪು ಎಲ್ಲ ಪರ್ಫೆಕ್ಟಾಗಿದೆ ಅಂತಲೇ ಹೇಳ್ಬೋದು. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ತಿನ್ನಬೇಕು ಅನಿಸ್ತಿದೆ ನನಗೂ ಕೂಡ. ನಾನಂತೂ ರೊಟ್ಟಿ ಆದ ತಕ್ಷಣ ಯಾವಾಗ ತಿಂತೀನೋ ಅಂತ ಹೇಳಿ ಕಾಯ್ತಾ ಇದ್ದೀನಿ. ಸೊ ರೊಟ್ಟಿ ಜೊತೆಗೆ ಮಕ್ಕಳಿಗೆಲ್ಲನೂ ಸರ್ವ್ ಮಾಡಿಕೊಟ್ಟೆ. ಮಕ್ಕಳು ಅಷ್ಟೇ, ಇದು ನೋಡಿ ಆ ಕಾಲಮಲ್ಲಿ ಇದು ಅಂದ್ಕೊಂಡು ಅವರು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಲಿತಾ ಇರಿ, ಕಲಿಸ್ತಾ ಇರಿ, ಹಾಗೆ ಖುಷಿಯಾಗಿರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.